ಬೆಂಗಳೂರಿನ ಆಡುಗೋಡಿಯಲ್ಲಿ ನಡೆದಂತಹ ಪೂಜಾ ಅನುಮಾನಾಸ್ಪದ ಸಾವು ಪ್ರಕರಣದಲ್ಲಿ ನಗ್ನ ಸ್ಥಿತಿಯಲ್ಲಿ ಪೂಜಾ ಮೃತದೇಹ ಪತ್ತೆಯಾಗಿತ್ತು. ನಗ್ನ ಸ್ಥಿತಿಯಲ್ಲಿ ಪೂಜಾ ದತ್ತ ಸಾವನ್ನ ಅಪ್ಪಿದ್ದು ವಿಷ ಅಥವಾ ಅನಾರೋಗ್ಯದಿಂದ ಸಾವನ್ನ ಅಪ್ಪಿರುವಂತಹ ಶಂಕೆ ಈಗ ವ್ಯಕ್ತವಾಗ್ತಾ ಇರುವಂಥದ್ದು. ಹಾಗೆ ಕೊಲೆಯ ಶಂಕೆ ಕೂಡ ಇದೆ. ಯುವಕನ ಸ್ನೇಹದ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಡ್ರಾಯಿಂಗ್ ಅಭ್ಯಾಸವನ್ನ ಹೊಂದಿರುವಂತಹ ಪೂಜಾ ದತ್ತ ಹಾಗೆ ಕುಟುಂಬಸ್ಥರು ಲವರ್ ಹೆಸರಿನಲ್ಲಿ ಪೂಜಾ ಡ್ರಾಯಿಂಗ್ಗಳನ್ನು ಮಾಡಿಟ್ಟಿದ್ಲು. ಡ್ರಾಯಿಂಗ್ ಮನೆಯ ತುಂಬೆಲ್ಲ ಬಿಸಾಡಿದ್ದಾಳೆ ಈ ಯುವತಿ. ಪೂಜಾ ಮೊಬೈಲನ್ನು ಸದ್ಯ ಪೊಲೀಸರು ವಶಕ್ಕೆ ಪಡೆದು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಮರಣೋತ್ತರ ಪರೀಕ್ಷೆಯ ಬಳಿಕ ಸಾವಿನ ಕಾರಣ ರಿವೀಲ್ ಆಗುವ ಸಾಧ್ಯತೆಗಳು ಇರುವಂಥದ್ದು. ಕುಟುಂಬಸ್ಥರು ಸಹೋದ್ಯೋಗಿಗಳಿಂದಲೂ ಕೂಡ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ನಿನ್ನೆ ಬೆಳಕಿಗೆ ಬಂದಂತಹ ಪ್ರಕರಣ ಇದು. ಕಳೆದ 3-4 ದಿನಗಳ ಹಿಂದೆಯೇ ಆಕೆ ಮೃತಪಟ್ಟಿದ್ಲು. ಯಾವಾಗ ಮೃತದೇಹ ಕೊಳೆತು ವಾಸನೆ ಬರೋದಕ್ಕೆ ಶುರುವಾಯಿತು ಆಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ನಿನ್ನೆ ಬೆತ್ತಲೆ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುವಂಥದ್ದು ಪೂಜಾಳದ್ದು. ಈಗ ಈಕೆ ಈ ಹಿಂದೆ ಒಂದು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ಲು. ಆ ID ಕಾರ್ಡ್ ಕೂಡ ಆ ರೂಮಿನಲ್ಲಿ ಪತ್ತೆಯಾಗಿರುವಂಥದ್ದು. ಆದರೆ ಕಳೆದ 5-6 ತಿಂಗಳಿನಿಂದ ಆಕೆ ಕೆಲಸವನ್ನ ಬಿಟ್ಟಿದ್ಲು, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ ಅನ್ನೋ ಮಾಹಿತಿ ಕೂಡ ಇದೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಆಕೆಯ ರೂಮ್ ತುಂಬ ಎಲ್ಲ ಚೀಟಿಗಳು, ಪೇಪರ್ಗಳು ತುಂಬಿರೋದನ್ನ ಇಡೀ ರೂಮ್ ತುಂಬ ತುಂಬಿ ಹಾಕಿದ್ದಾಳೆ. ಹೀಗಾಗಿಯೇ ಸಾಕಷ್ಟು ಅನುಮಾನಗಳು ಮೂಡ್ತಾ ಇರುವಂಥದ್ದು. ಒಂದು ಬೆತ್ತಲೆ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿರುವಂಥದ್ದು, ಮತ್ತೊಂದು ಆಕೆಯ ಒಂದು ರೂಮ್ನ ತುಂಬ ಅಲ್ಲಿ ರಾಶಿಯೇ ಬಿದ್ದಿದೆ, ಪೇಪರ್ಗಳ ರಾಶಿ. ಹಾಗೆ ಕಿಚನ್ ಕೂಡ ಕ್ಲೀನ್ ಆಗದೆ ಇರುವಂಥದ್ದು. ಹೀಗೆ ಹಲವು ಅನುಮಾನಗಳಿಗೆ ಕಾರಣವಾಗಿದೆ ಈ ಪ್ರಕರಣ. ಪೂಜಾಳನ್ನ ಯಾರಾದರೂ ಕೊಲೆ ಮಾಡಿದ್ರಾ ಅಥವಾ ಆಕೆ ಆತ್ಮಹತ್ಯೆಯನ್ನ ಮಾಡಿಕೊಂಡ್ಲಾ? ಹೇಗೆ ಆತ್ಮಹತ್ಯೆ ಮಾಡಿಕೊಂಡ್ಲು? ವಿಷವನ್ನೇನಾದರೂ ಸೇವಿಸಿದ್ಲಾ ಅಥವಾ ಬೇರೆ ರೀತಿಯಲ್ಲಿ ಏನಾದರೂ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ಲಾ? ಇದೆಲ್ಲವೂ ಮರಣೋತ್ತರ ಪರೀಕ್ಷೆಯ ನಂತರ ಬೆಳಕಿಗೆ ಬರುತ್ತೆ. ನಮ್ಮ ಪ್ರತಿನಿಧಿ ಶಿವಕುಮಾರ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವು, ಹಲವು ಅನುಮಾನಗಳು ಮೂಡ್ತಾ ಇರುವಂಥದ್ದು ಈ ಪ್ರಕರಣದಲ್ಲಿ, ಹಾಗೆ ಹಲವು ಪ್ರಶ್ನೆಗಳು ಕೂಡ ಮೂಡ್ತಾ ಇದ್ದಾವೆ. ಪೊಲೀಸರ ತನಿಖೆ ಯಾವ್ಯಾವ ಆಯಾಮದಲ್ಲಿ ಯಾವ ರೀತಿಯಲ್ಲಿ ಸಾಗ್ತಾ ಇದೆ ಶಿವಕುಮಾರ್? ನವೀನ್, ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೊದಲಿಗೆ ಆಡುಗೋಡಿ ಪೊಲೀಸರು ಅನುಮಾನಾಸ್ಪದ ಸಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಮೃತಪಟ್ಟಂತ ಯುವತಿ ಏನಿದ್ದಾಳೆ ಆಕೆಯ ಮೊಬೈಲ್ ಅನ್ನು ಸೀಸ್ ಮಾಡಿಕೊಂಡು ಪ್ರಾಥಮಿಕವಾಗಿ ತನಿಖೆಯನ್ನು ಮುಂದುವರಿಸಿರುವಂಥದ್ದು. ಸೋಕೋ ಟೀಮ್, FSL ಟೀಮ್ ಅನ್ನು ಕರೆಸಿ ಆ ಘಟನಾ ಸ್ಥಳದಲ್ಲಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ. ಆದ್ರೆ ಆಕೆಯದ್ದು ಪೂಜಾ ದತ್ತ 34 ವರ್ಷದ ಯುವತಿ, ಜಾರ್ಖಂಡ್ ಮೂಲದವಳು, ಬೆಂಗಳೂರಿಗೆ ಬಂದು ಕೆಲಸವನ್ನ ಮಾಡ್ತಿರ್ತಾರೆ. ಆದ್ರೆ ಕಳೆದ 5-6 ತಿಂಗಳಿನಿಂದ ಆಕೆ ಎಲ್ಲೂ ಸಹ ಕೆಲಸವನ್ನ ಮಾಡ್ತಿರ್ಲಿಲ್ಲ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು ಒಂದ್ ಕಡೆ. ಆದ್ರೆ ಮತ್ತೊಂದ್ ಕಡೆ ಈಕೆ ಬಾಡಿ ಡಿಕಂಪೋಸ್ಡ್ ಆಗಿ ಈಗ ಆಲ್ರೆಡಿ 5 ದಿನಗಳಾಗಿದೆ. ಮನೆ ಮಾಲೀಕರು ಹೇಳೋ ಮಾಹಿತಿ ಪ್ರಕಾರ ಕಳೆದ ಗುರುವಾರ ಸಂಜೆ ಆಕೆ ಕರೆಯನ್ನ ಮಾಡಿರ್ತಾಳೆ. ಓರ್ವ ಯುವಕ ಮನೆ ಬಳಿ ಬಂದು ಗಲಾಟೆಯನ್ನ ಮಾಡ್ತಿರ್ತಾನೆ ಅಂತೇಳಿ ಮನೆ ಮಾಲೀಕರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಒಂದು ಸ್ಪಷ್ಟ ಆಗುತ್ತೆ, ಆಕೆ ಸಾವನ್ನಪ್ಪಿ 5 ದಿನಗಳು ಕಳೆದಿರುವಂತದ್ದು ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ಗೊತ್ತಾಗ್ತಿರುವಂತದ್ದು. ಆಕೆಯ ಮೊಬೈಲ್ ಅನ್ನ ಸೀಸ್ ಮಾಡಿ ಅದನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಆಡುಗೋಡಿ ಪೊಲೀಸರು ಮಾಡ್ತಿರುವಂತದ್ದು. ಖುದ್ದು ಸದ್ಯ ಬೆಂಗಳೂರಿನ ಕೋರ್ಮಂಗಲ DCP ಆಗಿರುವಂತಹ ಸುಚಿತಾ ಸಲ್ಮಾನ್, ಮಡಿವಾಳ ಉಪವಿಭಾಗದ ACP ವಾಸುದೇವ್ ಅವರ ನೇತೃತ್ವದಲ್ಲಿ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಸದ್ಯ ಪೂಜಾ ದತ್ತಾರದ್ದು ಆತ್ಮಹತ್ಯೆನ ಕೊಲೆನ ಅನ್ನೋ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಮುಂದುವರಿಸಿರುವಂತದ್ದು. ಒಂದ್ ಕಡೆ ಪೊಲೀಸ್ ಅಧಿಕಾರಿಗಳು ಘಟನಾ ಸ್ಥಳದಲ್ಲಿ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ರೆ, ಸೋಕೋ ಟೀಮ್ ಅಂದ್ರೆ ಸೀನ್ ಆಫ್ ಕ್ರೈಮ್ ಆಫೀಸರ್ ಬಂದು ವಿಸಿಟ್ ಮಾಡಿದರೆ, FSL ತಂಡ ಬಂದು ಅಲ್ಲಿ ಫಿಂಗರ್ ಪ್ರಿಂಟ್ ಇರ್ಬೋದು, ಜೊತೆಗೆ ಬೇರೆ ಬೇರೆ ಸಾಕ್ಷ್ಯಗಳನ್ನ ಕಲೆ ಹಾಕುವಂತ ಕೆಲಸವನ್ನ ಮಾಡ್ತಿದ್ರೆ. ಇದುವರೆಗೂ ಕೂಡ ನಿನ್ನೆ ಸಂಜೆ ಆಕೆಯ ಮೃತದೇಹ ಪತ್ತೆ ಆದಾಗಿನಿಂದಲೂ ಕೂಡ ಇದುವರೆಗೂ ಅಂದ್ರೆ ಈ ಕ್ಷಣದವರೆಗೂ ಆಕೆಯದ್ದು ಕೊಲೆ ಅನ್ನೋದಕ್ಕೆ ಯಾವುದೇ ರೀತಿಯಂತ ನಿಖರವಾದಂತಹ ಸಾಕ್ಷ್ಯಗಳು ಲಭ್ಯ ಆಗಿಲ್ಲ. ಪ್ರಾಥಮಿಕವಾಗಿ ಆತ್ಮಹತ್ಯೆನೇ ಆಗಿರ್ಬೋದು ಅನ್ನೋ ಆ ಆಂಗಲ್ ಅಲ್ಲಿ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಮನೆ ಮಾಲೀಕರು ಓರ್ವ ಯುವಕ ಮನೆಗೆ ಬಂದು ಹೋಗ್ತಿದ್ದ, ಆಕೆ ಜೊತೆ ಜಗಳವನ್ನ ಆಡ್ತಿದ್ದ ಅಂತೇಳಿ ಮನೆ ಮಾಲೀಕರಾದಂತಹ ಜಾನಕಿ ಏನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡ್ತಿದ್ದಾರೆ. ಆದ್ರೆ ಆತ ಯಾರು, ಏನು, ಆತನ ಹಿನ್ನೆಲೆ ಏನು ಅನ್ನೋದ್ರು ಕೂಡ ಪತ್ತೆಯನ್ನು ಕೂಡ ಒಂದ್ ಕಡೆ ಮುಂದುವರಿಸಿರುವಂತದ್ದು. ಹಾಗಾಗಿ ಸದ್ಯ ಮೃತಪಟ್ಟಿರುವಂತಹ ಪೂಜಾ ದತ್ತ ಏನಿದ್ದಾಳೆ ಆಕೆಯ ಮೊಬೈಲ್ ಅನ್ನ ಪಡ್ಕೊಂಡು ಇನ್ಸಿಡೆಂಟ್ ಆದಂತ ದಿನ ಕಳೆದ ಗುರುವಾರ ಸಂಜೆ ಆಕೆ ಮನೆಗೆ ಬಂದು ಹೋದಂತ ಯುವಕ ಯಾರಿದ್ದಾನೆ, ಜೊತೆಗೆ ಆಕೆಗೆ ಬಂದಿರುವಂತಹ ಇನ್ಕಮಿಂಗ್ ಫೋನ್ ಕಾಲ್ಸ್ ಆಗಿರ್ಬೋದು, ಜೊತೆಗೆ ಆಕೆ ಅವತ್ತಿನ ದಿನ ಮಾಡಿರುವಂತಹ ಫೋನ್ ಕರೆಗಳನ್ನು ಕೂಡ ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರೆ. ಮತ್ತೊಂದ್ ಕಡೆ ಸದ್ಯ ಮೃತಪಟ್ಟಿರುವಂತಹ ಪೂಜಾ ದತ್ತಾರಿಗೆ ಸಂಬಂಧಪಟ್ಟಂತೆ ಆಕೆಯ ಕುಟುಂಬಸ್ಥರು, ಸ್ನೇಹಿತರು ಬೆಂಗಳೂರಿನಲ್ಲಿ ಯಾರು ಇಲ್ಲ ಅನ್ನೋದು ಗೊತ್ತಾಗ್ತಿದೆ. ಆದ್ರೆ ಹಿಂದೆ ಆಕೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಿದ್ದಂತ ಕಚೇರಿ ಸಿಬ್ಬಂದಿಗಳನ್ನ ಸಂಪರ್ಕ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಿದ್ದಾರೆ ಒಂದ್ ಕಡೆ. ಮತ್ತೊಂದ್ ಕಡೆ ಘಟನಾ ಸ್ಥಳ ಕ್ರೈಮ್ ಸೀನ್ ಅನ್ನು ನೋಡಿದಂತ ಸಂದರ್ಭದಲ್ಲಿ ಆಕೆ
ಪೂರ್ತಿಯಾಗಿ ನಗ್ನವಾಗಿ ಕೊಳೆತ ಸ್ಥಿತಿಯಲ್ಲಿ ಶವ ಪತ್ತೆಯಾಗಿರೋದ್ರ ಹಿನ್ನೆಲೆಯಲ್ಲಿ ಆ ಮನೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಆಕೆ ಒಂದಷ್ಟು ಡ್ರಾಯಿಂಗ್ ಶೀಟ್ನಲ್ಲಿ 100 ಚಿತ್ರಗಳನ್ನು ಬರೆದಿರುವಂಥದ್ದು, ಕೆಲವೊಂದಷ್ಟು ಕೋಟ್ಗಳನ್ನು ಆಕೆ ಬರೆದಿದ್ದಾಳೆ, ಡ್ರಾಯಿಂಗ್ ಗೊಂಬೆ ಚಿತ್ರಗಳನ್ನು ಬಿಡಿಸಿರುವಂಥದ್ದು, ಜೊತೆಗೆ ಮನೆಯ ಒಂದು ಭಾಗದಲ್ಲಿ 4 ರಿಂದ 5 ಮೂಟೆಗಳಷ್ಟು ಆಗುವಂತಹ ಆ ಕಾರ್ಬನ್ ಡ್ರಾಯಿಂಗ್ ಶೀಟ್ ನಲ್ಲಿ ಆಕೆ ಕೈ ಬರಹಗಳನ್ನ ಬರೆದು ಅದನ್ನ ಒಂದು ಕಡೆ ಬಿಸಾಡುವಂತ ಕೆಲಸವನ್ನ ಮಾಡಿರುವಂತದ್ದು. ಇವೆಲ್ಲವನ್ನು ಕೂಡ ಗಮನಿಸಿದಂತ ಸಂದರ್ಭದಲ್ಲಿ ಪೊಲೀಸರಿಗೆ ಈಕೆ ಕಳೆದ 5-6 ತಿಂಗಳಿಂದ ಒಂದ್ ಕಡೆ ಕೆಲಸವನ್ನು ಕೂಡ ಮಾಡ್ತಿರ್ಲಿಲ್ಲ, ಮತ್ತೊಂದ್ ಕಡೆ ಈಕೇನಾದ್ರೂ ಡಿಪ್ರೆಷನ್ಗೆ ಹೋಗಿಲ್ಲ ಅನ್ನೋ ರೀತಿಯಲ್ಲಿ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿರುವಂತದ್ದು. ಈಕೆ ಎದ್ದು ಆತ್ಮಹತ್ಯೆನ ಕೊಲೆನ ಅನ್ನೋ ನಿಖರವಾದಂತ ಸ್ಪಷ್ಟತೆಗೆ ಬರ್ಲಿಕ್ಕೆ ಸದ್ಯ ಪೊಲೀಸರಿಗೂ ಕೂಡ ಸಾಧ್ಯ ಆಗ್ತಿಲ್ಲ. ಸದ್ಯ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗೆ ಕಳಿಸುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡಿರುವಂತದ್ದು. ವೈದ್ಯರು ಕೊಡುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಏನಿದೆ ಅದರ ಆಧಾರದ ಮೇಲೆ ಪೊಲೀಸರ ಮುಂದಿನ ತನಿಖೆ ಇರುವಂತದ್ದು. ನವೀನ್, ಹಾಗೆ ಪೂಜಾ ಸಾವಿನ ರಹಸ್ಯದಲ್ಲಿ ಹಲವು ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಆ ಪ್ರಶ್ನೆಗಳಿಗೆ ಏನೇನು ಒಂದೊಂದೇ ನೋಡ್ತಾ ಹೋಗೋಣ. ಜಾರ್ಖಂಡ್ ಮೂಲದ ಪೂಜಾ ದತ್ತ ಬೆಂಗಳೂರಿನ ಆಡುಗೋಡಿಯಲ್ಲಿ ಸಾವನ್ನಪ್ಪಿರುವಂಥದ್ದು. ಮೊದಲನೇ ಅನುಮಾನ ಹಾಗೆ ಪ್ರಶ್ನೆ ಏನು ಅಂದರೆ, ನಗ್ನ ಸ್ಥಿತಿಯಲ್ಲಿ ಪೂಜಾ ದತ್ತ ಮೃತದೇಹ ಸಿಕ್ಕಿರೋದು ಯಾಕೆ? ಯಾಕೆಂದ್ರೆ ಆಕೆ ಸಾವನ್ನಪ್ಪಿದಂತಹ ಮನೆಯಲ್ಲಿ, ಆ ಸ್ಥಳದಲ್ಲಿ ಆಕೆಯ ಮೃತದೇಹ ಸಂಪೂರ್ಣವಾಗಿ ನಗ್ನವಾಗಿ ಇದ್ದಿದ್ದಂಥದ್ದು. ಹಾಗೆ ನಗ್ನ ಸ್ಥಿತಿಯಲ್ಲಿ ಆಕೆಯ ಮೃತದೇಹ ಪತ್ತೆಯಾಗಿದ್ದು ಯಾಕೆ ಅನ್ನುವ ಅನುಮಾನ ತುಂಬ ಬಲವಾಗಿ ಕಾಡ್ತಾ ಇದೆ. ಅದಕ್ಕೆ ಮತ್ತೊಂದು ಅನುಮಾನ ಇದೆ, ಅದಕ್ಕೆ ಹೊಂದಿಕೆಯಾಗುವಂತಹ ಅನುಮಾನ ಅದೇನು ಅಂದರೆ, ಪೇಪರ್ಗಳಲ್ಲಿ ಲವರ್ ಹೆಸರನ್ನ ಬರೆದಿದ್ದಾಳೆ. ಹಾಗೆ ಅದು ಸಾವಿಗೇನಾದರೂ ಲಿಂಕ್ ಇದೆಯಾ ಅಂದರೆ, ಆ ಲವರ್ ಏನಿದ್ದಾನೆ ಆತನ ಹೆಸರು ಏನು ಬರೆದಿದ್ದಾಳೆ, ಆ ವ್ಯಕ್ತಿ ಈಕೆಯ ಸಾವಿಗೆ ಏನಾದರೂ ಕಾರಣನಾಗಿದ್ದಾನಾ, ಈ ಸಾವಿಗೂ ಆತನಿಗೂ ಏನಾದರೂ ಲಿಂಕ್ ಇದೆಯಾ ಅನ್ನುವ ಅನುಮಾನ ಕಾಡ್ತಾ ಇದೆ. ಹಾಗೆ ಮೂರನೇ ಅನುಮಾನ ಈ ಪ್ರಕರಣದಲ್ಲಿ, ಪ್ರೇಮ ವೈಫಲ್ಯದಿಂದ ಏನಾದರೂ ಸಾವಿಗೆ ಶರಣಾದ್ಲ ಪೂಜಾ ಅನ್ನುವಂಥದ್ದು. ಯಾಕೆಂದ್ರೆ ಪೂಜಾ ದತ್ತ ಲವರ್ ಹೆಸರನ್ನ ಆಲ್ರೆಡಿ ಬರೆದಿಟ್ಟಿದ್ದಾಳೆ, ಆತನಿಗೆ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಅವನೇನಾದರೂ ಒಂದು ವೇಳೆ ಬ್ರೇಕಪ್ ಆಗಿತ್ತಾ ಅವನ ಜೊತೆಯಲ್ಲಿ, ಆ ಪ್ರೇಮ ವೈಫಲ್ಯದಿಂದಾಗಿ ಏನಾದರೂ ಪೂಜಾ ದತ್ತ ಸಾವನ್ನ ಅಪ್ಪಿದ್ದಾಳ, ಆತ್ಮಹತ್ಯೆಗೆ ಏನಾದರೂ ಶರಣಾದ್ಲಾ, ಅಥವಾ ಅವನೇನಾದರೂ ಕೊಲೆ ಮಾಡಿದ್ನಾ? ಈ ಥರದ ಪ್ರಶ್ನೆಗಳು ಕಾಡ್ತಾ ಇರುವಂಥದ್ದು. ಹಾಗೆ 4ನೇ ಅನುಮಾನವನ್ನ ನಾವು ನೋಡ್ತಾ ಹೋಗೋದಾದ್ರೆ, ವಿಷ ಸೇವನೆ ಏನಾದರೂ ಮಾಡಿದ್ಲಾ, ಅಥವಾ ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇತ್ತಾ, ಕೊಲೆ ಏನಾದರೂ ಆಯ್ತಾ, ಆತ್ಮಹತ್ಯೆಗೆ ಏನಾದರೂ ಶರಣಾದ್ಲಾ? ಹೀಗೆ ಹಲವು ಆಯಾಮಗಳಲ್ಲಿ ಸದ್ಯ ಪೊಲೀಸರು ಕೂಡ, ಆಡುಗೋಡಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರಿಸಿರುವಂಥದ್ದು. ಹಾಗೆ ಆಕೆಯ ಈ ಹಿಂದೆ ಏನು ಕೆಲಸ ಮಾಡ್ತಾ ಇದ್ಲು ಪ್ರತಿಷ್ಠಿತ ಖಾಸಗಿ ಕಂಪನಿಯಲ್ಲಿ, ಅಲ್ಲಿಯೇ ಕೆಲಸ ಮಾಡ್ತಾ ಇದ್ದಂತಹ ಸಿಬ್ಬಂದಿಯನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಅವರಿಂದಲೂ ಕೂಡ ಮಾಹಿತಿ ಕಲೆ ಹಾಕುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಅನುಮಾನ 5, ಈಗಾಗಲೇ ಆಕೆ ಕೂಡ ಹೆಸರನ್ನ ಬರೆದಿಟ್ಟಿದ್ದಾಳೆ, ಹುಡುಗ ಬಂದು ಒಬ್ಬ ಹುಡುಗನ ಹೆಸರನ್ನ. ಹಾಗೆ ಆ ಮನೆಯ ಓನರ್ ಏನಿದ್ದಾರೆ ಅವರು ಕೂಡ ಹುಡುಗ ಬಂದು ಹೋಗ್ತಾ ಇದ್ದ ಅಂತ ಹೇಳಿದ್ದಾರೆ. ಆ ಬಂದು ಹೋಗ್ತಾ ಇದ್ದ ಹುಡುಗನೇ ಈಕೆಯ ಲವರ್ ಆಗಿದ್ನಾ, ಅಥವಾ ಈಕೆಗೆ ಬೇರೆ ಲವರ್ ಏನಾದ್ರು ಇದ್ನಾ? ಇಲ್ಲಿ ಬಂದು ಹೋಗ್ತಾ ಇದ್ದಂತಹ ವ್ಯಕ್ತಿ ಯಾರು? ಆತನಿಗೇನಾದ್ರೂ ಈ ಕೊಲೆಯ ಲಿಂಕ್ ಇದೆಯಾ? ಹೀಗೆ ಇದರ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನು 6ನೇ ಅನುಮಾನ ಏನು ಅಂತ ನೋಡೋದಾದ್ರೆ, ಮನೆಯವರ ಚಿತ್ರಗಳನ್ನೆಲ್ಲ ಬಿಡಿಸಿ ಮನೆ ತುಂಬಾ ಎಸೆದಿದ್ದಾಳೆ. ಆ ರೂಮ್ ತುಂಬಾ ಚೀಟಿಗಳು, ರೂಮ್ ತುಂಬಾ ಡ್ರಾಯಿಂಗ್ ಶೀಟ್ಸು, ಪೇಪರ್ಗಳು ಸಾಕಷ್ಟು ಬಿದ್ದಿದ್ದಾವೆ. ಅದರಲ್ಲಿ ಮನೆಯವರ ಚಿತ್ರಗಳನ್ನೆಲ್ಲ ಬಿಡಿಸಿದ್ದಾಳೆ. ಅದೇ ಕಾರಣಕ್ಕೆ ಆಕೆ ಏನಾದರೂ ಡಿಪ್ರೆಷನ್ಗೆ ಹೋಗಿದ್ಲಾ, ಮನೆಯವರ ಜೊತೆ ಏನಾದರೂ ಸಮಸ್ಯೆ ಆಗಿತ್ತಾ, ಏನು ತೊಂದರೆ ಆಗಿತ್ತು, ಆ ಕಾರಣಕ್ಕೆ ಆತ್ಮಹತ್ಯೆ ಏನಾದರೂ ಮಾಡ್ಕೊಂಡ್ಲಾ, ಅಥವಾ ಬೇರೆ ಯಾರಾದರೂ ಕೊಲೆ ಮಾಡಿದ್ರಾ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂಥದ್ದು.